ಈಗೇನಿದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ಯಾನಲ್ಲ, ಈ ವಿಡಿಯೋ ಜಾಸ್ತಿ ಜನ ರೈತರಿಗೆ ಹೋಯ್ತು, ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿ ಓಡಾಸಿರು, ಬಹಳಷ್ಟು ಯೂಸ್ ಬತ್ತಂದ್ರ ನಿಮ್ಗ ನೆಕ್ಸ್ಟ್ ಮಂತ್ ಹಿಡಿದ ಕೆಲವೊಂದು ಟಿಪ್ಸ್ ನ ಕೊಡ್ತೀನಿ. ಆ ಟಿಪ್ಸ್ ಯೂಸ್ ಮಾಡ್ಕೊಂಡ ನೀವು ಕಬ್ಬಿನೊಳಗೆ ಯಾವ ರೀತಿಯಾಗಿ ನೆಕ್ಸ್ಟ್ ಲೆವೆಲ್ ಗ್ರೋತ್ ಮಾಡ್ಕೋಬಹುದು. ಸೊ ಇದಕ್ಕಾಗಿ ನೀವು ಆದಷ್ಟು ನಿಮಗೆ ಪರಿಚಯ ಇರೋರು ಅಥವಾ ವಾಟ್ಸ್ಆಪ್ ಸ್ಟೇಟಸ್ ಗಳನ್ನ ನಮ್ಮ ವಿಡಿಯೋಗಳನ್ನ ಲಿಂಕ್ ಕಳಿಸ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರು ಅಂತ ಹೇಳ್ರಿ. ಸೊ ನೀವು ನಮ್ಗೆ ಹೆಲ್ಪ್ ಮಾಡ್ರಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನಮಸ್ಕಾರ ರೀ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಫೀಲ್ಡ್ ಫಾರ್ಮರ್ ಪ್ರತಾಪ್ ಮಾತಾಡ್ತಿರೋದು. ಇವತ್ತ ಹೊಸ ವಿಡಿಯೋನ ನಿಮ್ ಸಲುವಾಗಿ 265 ಅಂದ್ರೆ 265 ಕಬ್ಬ ಯಾರು ಬೆಳೆಯತ್ತಿರಲ್ಲ ಸ್ಪೆಷಲಿ ಅವ್ರಿಗಾಗಿ ಐತ್ರಿ. ಯಾಕಪ್ಪ ಅಂದ್ರೆ ಬಾಕಿ ವೆರೈಟಿ ಒಳಗೂ ನೀವು ಸೇಮ್ ಚೇಂಜಸ್ ನ ಸೇಮ್ ಫರ್ಟಿಲೈಸರ್ ನ ಯೂಸ್ ಮಾಡ್ಕೋಬಹುದು. ಬಟ್ 265 ರಿಕವರಿ ಆಗಕ್ಕ ಹಾರ್ಡ್ ಚಾಲೆಂಜೇ ಇರ್ತೈತ್ರ. ಅದನ್ನ 22 ದಿವಸ ಒಳಗ ಯಾವ ರೀತಿಯಾಗಿ ನಾನು ಚೇಂಜ್ ಮಾಡ್ಕೊಂಡೆ ಅಂತೇಳಿ ವಿಡಿಯೋನ ಇವತ್ತ ಮಾಡತ್ತೀನಿ. ಈಗ ರೀಸೆಂಟ್ ಆಗಿ ಒಂದು ತಿಂಗಳಾತು ವಿಡಿಯೋನಾಗ ಬಂದಿಲ್ಲ. ಮತ್ತೆ ಈಗ ಒಂದು ವಾರ ಒಳಗೆ ವಿಡಿಯೋ ಹಾಕ್ಬೇಕಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂದಿಂದ ಈ ಒಂದು ವಾರ ತನಕ ಈ ಪ್ಲಾಟಿಗೆ ನಾ ಬಂದೇ ಇಲ್ಲ. ಈಗ ಬಂದೀನಿ, ಒಂದು ವಾರ ಬಿಟ್ಟ ಗ್ರೋತ್ ಚೆನ್ನಾಗೇನೈತಿ. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಹೇಳ್ಬೇಕಂತ ಹೇಳಿ ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡತ್ತೀನಿ. ಸೊ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ 265 ಬೆಳೆ ಅವ್ರಿಗೆ. ಮತ್ತೆ ಯಾರು ಕಬ್ಬು ರೌಂದಿ ಅದು ಬಡದತ್ತಲ್ಲ ಅವ್ರು ಹೆಂಗ್ ರಿಕವರಿ ಮಾಡ್ಕೋಬೇಕಂತ ಹೇಳಕ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೋರಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಇರ್ತದ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಆಮೇಲೆ ನಮಗೆ ಫೋಟೋ ಕಳಿಸಿರೋದ ನಿಮ್ಗೆ ಯಾವ ಸ್ಪ್ರೇನ ಮಾಡ್ಬೇಕು ಏನಿಲ್ಲ ಅಂತ ಹೇಳ್ತೀವಿ. ಸೊ ಈಗ ಗ್ರೋತ್ ನ ನೋಡ್ಕೊಂಡ್ ಬರೋಣಂತ, ಒಂದ್ಸಲ ಕಣ್ಣು ಹಚ್ಕೊಂಡ್ ಬರೋಣಂತ. ಸೊ ಎಲ್ಲರೂ ಆರಾಮೈತಿರತ್ತ ಅನ್ಕೋತೀನಿ ಮೊದಲಿಗೆ. ಸೊ ಈಗ ಏನ್ ಬರತ್ತೇನ್ರಲ್ಲ ನೋಡ್ನು ಬರ್ರಿ. ಇದೇನಿಂಗ್ ನೋಡತ್ತಿರಲ್ಲ ನೀವು, ಏಪ್ರಿಲ್ 1 ತಾರೀಕು ಚಾಲೆಂಜ್ ಹಾಕೇನ್ರಿ. ಏನಪ್ಪಾ ಅಂದ್ರೆ ಕಬ್ಬು ಎಲ್ಲಾನು ಟೋಟಲ್ ಆಗಿ ರೌಂದಿ ಬಡದೈತದ. ಇದನ್ನ ಹಸಿರಾಗಿ ಮಾಡಬೇಕು, ಮತ್ತೆ ಇದನ್ನ ಗ್ರೋತ್ ನ ಸ್ಪೀಡ್ ಮಾಡಿಸ್ಬೇಕು. ಯಾವ ರೀತಿ ಮಾಡ್ತೀನಿ ಏನಿಲ್ಲ ಅಂತೇಳಿ ಆಲ್ರೆಡಿ ಇನ್ಸ್ಟಾ ಒಳಗ ವಿಡಿಯೋ ನೋಡಿರ್ಬೋದು, ಯೂಟ್ಯೂಬ್ ಒಳಗ ಹಾಕಿರ್ಲಿಲ್ಲ, ಬಹಳ ದಿನ ಆಯ್ತು. ಸೊ ಈಗ ಗ್ರೋತ್ ಆದ ಬೆಳಕ ಏನೇನು ಯೂಸ್ ಮಾಡಿದಂತ ನಿಮ್ಗೆ ಆಲ್ರೆಡಿ ಗೊತ್ತೈತ್ರಿ. ಮತ್ತೊಂದ್ಸಲ ನಾ ರಿಪೀಟ್ ಮಾಡ್ತೀನಿ. ಈಗ ನೋಡಬಹುದು ನೀವು ಓವರ್ ಆಲ್ ಗ್ರೋತ್ ಯಾವ ಟೈಪ್ ಬಂದೈತೆ ಅಂತೇಳಿ. ಸೊ ಇನ್ನೂ ರೌಂದಿ ಬಡದ್ದೆಲ್ಲ ಕೆಳಗೈತ್ರಿ. ರೌಂದಿ ಬಡದ್ ಏನೈತ್ರಲ್ಲ ಅಲ್ಲಿ ತನಕ ಕಬ್ಬಿತ್ತು. ಸೊ ಅದರಿಂದ ಈಗ ನೋಡ್ರಿ ರೌಂದಿ ಬಡದ್ದೆಲ್ಲ ಅಲ್ಲಿ ಐತಿ. ಅದರಿಂದ ಮ್ಯಾಕ್ ಕಬ್ಬು ಎಷ್ಟು ಗ್ರೋತ್ ಆಗೈತಿ ಅಂತೇಳಿ, ಕಬ್ಬು ಯಾವ ರೀತಿಯಾಗಿ ಗ್ರೋತ್ ಆಗೈತಿ, ಏನಾಗೈತಿ ಏನಿಲ್ಲ ಅಂತೇಳಿ ಈ ವಿಡಿಯೋ ಒಳಗೆ ನೀವು ನೋಡ್ಕೋಬಹುದು. ಸೊ ಈ ಕಡೆ ನೋಡ್ರಿ ಆ ದಂಡಿಗೆ ನಿಂತಿನ ನಿಮಗೆ ವಿಡಿಯೋ ಹೇಳ್ತೀನಿ. ಆಮೇಲೆ ಈಗ ನೋಡ್ಬೋದು ಮಿಡಲ್ ಅದೀನಿ ನಾನು, ಕಬ್ಬಿನ ಒಂದು ಕಟ್ ಬಿಂಟು ಒಳಗದೀನಿ. ಈಗ ನೀವು ಇಲ್ಲಿ ಒಂದು ಗಡ್ಡೆ ಐತಿ, ಇದನ್ನ ತೋರಿಸ್ತೀನಿ. ಆಮೇಲೆ ಮತ್ತೆಲ್ಲ ಹೊಲ ಎಲ್ಲ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ನೋಡ್ರಿ 3 ಬಟ್ ಎಲೆ ಆಗ್ಯಾವ. ಈಗ ನೋಡ್ರಿ 3 ಬಟ್ ಎಲೆ ಆಗ್ಯಾವು. ಆಮೇಲೆ ಕಬ್ಬು ನೋಡ್ಬೋದು ನೀವು ಯಾವ ರೀತಿಯಾಗಿ ಗಣಿಕ್ ಹೆಕ್ಕೈತಿ. ಆಲ್ರೆಡಿ ಕಬ್ಬಿದ ನೋಡ್ರಿ, ಇಲ್ಲಿ ಗಣಿಕ್ ಹಕ್ಕಾಕ್ ಬಂದೈತ್ರಿ. ಕಬ್ಬಿಗೆ ಹಕ್ಕಾಕ್ ಬಂದಿಲ್ಲ, ಗಣಿಕ್ ಹಕ್ಕೆ ಬಿಟ್ಟೈತ್ರಿ ಕಬ್ಬಿಗೆ. ನೋಡ್ಬೋದು ಯಾವ ರೀತಿಯಾಗಿ ಗಣಿಕಿ ಎಳತಾವ ಅಂತ ಹೇಳಿ. ಸೊ ನೋಡ್ರಿ ನೀವು ಈಗ 2, 3, 4 ಗಣಿಕೆ ಸ್ಟಾರ್ಟ್ ಆಗಿಬಿಟ್ಟವ್ರಿ ಕಬ್ಬೊಳಗ. ನೀವು ನೋಡ್ಬೋದು ಕಬ್ಬಿ ಯಾವ ರೀತಿಯಾಗಿ ಅಂತ ಹೇಳಿ. ಸೊ ಓವರ್ ಆಲ್ ಗ್ರೋತ್ ಎಲ್ಲಾನು ಇದೇ ರೀತಿಯಾಗಿ ಮಾಡ್ಸೇನ್ ನಾನು. ಯಾಕಪ್ಪ ಅಂದ್ರ ಈ ಕಬ್ಬ ಸುಧಾರಸಾಕ ಬಹಳ ಟೈಮ್ ತಗೊಳತೈತ್ರಿ. ಅದಕ್ಕೆ ಏನ್ ಮಾಡಿ ಅಂದ್ರ ನೀರೊಳಗ ಕ್ಯಾಲ್ಸಿಯಂ ನೈಟ್ರೇಟ್ 5 ಕಿಲೋ ಪರ್ ಎಕರೆ 5 ಕಿಲೋ, ಆಮೇಲೆ ಹ್ಯೂಮಿಕ್ ಆಸಿಡ್ 1 ಕಿಲೋನ ಬಿಟ್ಟಿನಿ. ಸೊ ಅದ್ ಬಿಟ್ಟ ಮೇಳಕ ಒಂದು ಸ್ಪ್ರೇನ ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡೀವಿ, ಗನ್ನ ಸ್ಪೆಷಲ್ ಅಂತೇಳಿ. ನೀವು ಆಲ್ರೆಡಿ ನಮ್ ಗ್ರೂಪ್ ಒಳಗೆ ಚರ್ಚೆ ಆಗಿರ್ತೈತಿ, ಇಲ್ಲ ನನ್ನ ಸ್ಟೇಟಸ್ ಒಳಗೆ ನೋಡಿರ್ಬೋದು ಗನ್ನ ಸ್ಪೆಷಲ್ ಅಂತೇಳಿ. ಏನೇನಪ್ಪಾ ಅಂದ್ರೆ ಗನ್ನ ಸ್ಪೆಷಲ್ 1345, ಆಮೇಲೆ ಸಾಫ್ ಮತ್ತು ಕ್ಲೋರೋ. ಇವೆರಡು ಸಾಫ್ ಮತ್ತು ಕ್ಲೋರೋ ಅದಕ್ಕಂದ್ರ ಫಂಗಿಸೈಡ್ ನ 100% ಆಗಿ ನೀವು ವರ್ಷದಾಗ 2 ಸಲ ಅಥವಾ 1 ಸಲ ಯೂಸ್ ಮಾಡ್ಬೇಕಾಗ್ತೈತ್ರಿ. ಯಾವಾಗ ಯೂಸ್ ಮಾಡ್ಬೇಕು ಫಂಗಿಸೈಡ್ ಅಂದ್ರ, ಫಂಗಿಸೈಡ್ ಯಾವಾಗ ನಿಮ್ ಕಬ್ಬಿಗೆ ಕಡಿಗೆ ರೋಗ ಬರಕ್ ಸ್ಟಾರ್ಟ್ ಆಗತೈತಿ, ಇಲ್ಲಾರ ಬೇರೆ ಅಂದ್ರೆ ಕಬ್ಬು ಗ್ರೋತ್ ಸ್ಟಾಪ್ ಮಾಡುವಂತ ಯಾವ ರೋಗ ಬರ್ತಿರ್ತಾವಲ್ಲ ಆ ಟೈಮ್ ಒಳಗೆ ನೀವು ಫಂಗಿಸೈಡ್ ನ 100% ಆಗಿ ಯೂಸ್ ಮಾಡಿರಿ ಅಂದ್ರೆ ಅದೆಲ್ಲ ನಿಮ್ದು ಕವರ್ ಮಾಡಕ್ ಸ್ಟಾರ್ಟ್ ಮಾಡಿಬಿಡ್ತೈತಿ. ಸೊ ಕವರ್ ಆಯ್ತಂದ್ರ ನಿಮ್ ಕಬ್ಬ ಬಹಳಷ್ಟು ಇನ್ನೂ ಸುಧಾರಿಸ್ತೈತ್ರಿ ಕಬ್ಬ. ಸೊ ನೀವು ಈಗ ಯಾವ ರೀತಿಯಾಗಿ ಗ್ರೋತ್ ಆಗೈತೆ ಅಂದ್ರ ನನಗೂ ಸ್ವಲ್ಪ ಆಶ್ಚರ್ಯ. ಯಾಕಂದ್ರ ಏನ್ ಐತ್ರಲ್ಲ ಇಷ್ಟ ಗ್ರೋತ್ ಆಗಿ ಆಗ್ತೈತಿ ಅಂತ ಅನ್ಕೊಂಡಿಲ್ಲ. ಇನ್ನೂ ಲೇಟ್ ಆಗ್ತೈತಿ, ಲೇಟ್ ಟೈಮ್ ತಗೋದೈತಿ ಅಂತ ಅನ್ಕೊಂಡಿನಿ. ಬಟ್ ಗ್ರೋತ್ ಚಲೋ ಆಗೈತಿ. ಇದ ಮೆಥಡ್ ನ ನೀವು ಯೂಸ್ ಮಾಡ್ಕೋಬಹುದು. ಇದಷ್ಟ ಕಬ್ಬಲ್ಲ, ಯಾವ್ದು ಕಬ್ಬಿಗೆ ಇದ ಮೆಥಡ್ ನ ನೀವು ಯೂಸ್ ಮಾಡ್ಕೊಂಡ್ರಿ ಅಂದ್ರ ನಿಮ್ ಕಬ್ಬಿನೊಳಗ ಸಾಕಷ್ಟು ಡೆವಲಪ್ಮೆಂಟ್ ನೀವು ಕಾಣಬಹುದು. ಸೊ ನೋಡ್ರಿ ಪೊಟ್ಯಾಶ್ ಜಾಸ್ತಿ ಹಾಕಿರ ಏನಾಗ್ತಿತ್ತಪ್ಪ ಅಂದ್ರ ಏನೂ ಆಗಲ್ರಿ. ಕಬ್ಬ ನಿಮ್ಮದ ಏನಿತ್ತಿರಲ್ಲ ಈ ನಮೂನಿ ಆಗ್ತೈತಿ ನೋಡ್ರಿ. ಕಬ್ಬ ದಳಾನು ಈ ನಮೂನಿ ಆಗ್ತೈತಿ ನೋಡ್ರಿ ಒಂದ್ ಕೈ. ಆಮೇಲೆ ಗಣಿಕಿನು ಈಗ ನೋಡ್ರಿ ಗಣಿಕ ಆಲ್ರೆಡಿ ಗಟ್ಟಾದತಿ. ಇನ್ನೇನಿತ್ಲ ಇದಕ್ಕೆ ಇನ್ನೂ ಫೈನಲ್ ಆಗಿ ಬೋದ್ ಏರ್ಸಿಲ್ ನಾನು, ನೀವು ನೋಡ್ಬೋದು ಇನ್ನು ಅಷ್ಟೇ ಕಚ್ಚಾ ಬೋದೊಳಗ ಐತದ. ಯಾಕೆ ಏರ್ಸಿಲ್ಪ ಅಂದ್ರ ಇದರ ಗ್ರೋತ್ ನ ಚೇಂಜ್ ಮಾಡ್ಬೇಕಂತ ಹೇಳಿ, ಚೇಂಜ್ ಮಾಡಿ ಆಮೇಲೆ ಬೋದ್ ಏರ್ಸ್ಬೇಕಂತ ಹೇಳಿ ನಾನು ವೇಟ್ ಮಾಡಿ ಯಾವ್ದೇ ರೀತಿಯಾಗಿ ಇನ್ನೂ ಬೋದ್ ಏರ್ಸಿಲ್ಲ. ಇನ್ ಮುಂದ್ ಬೋದ್ ಏರ್ಸೋದೇನಿ. ಸೊ ಇದೇ ಜಾಗ ನೀವು ನೋಡ್ಬೋದು ಎಲ್ಲ ಒಣ ರೌಂದಿ ಬಡದ ಕಬ್ಬ ಇಷ್ಟಿಷ್ಟ ಬಾಳ ಅಂದ್ರೆ 1.5 ಫುಟ್ ಕಬ್ಬ ಇತ್ತದ. ಈಗ ನೋಡ್ಬೋದು ಕಬ್ಬು ಯಾವ ರೀತಿಯಾಗಿ ಸುಧಾರಿಸೈತಿ ಅಂತ ಹೇಳಿ. ಎಲ್ಲ ಹಚ್ಚ ಹಸಿರಾಗೈತಿ, ಎಲಿ ಅಡಲ್ಗಾಗ್ಯಾವು, ಎಲ್ಲಾನು ಆಗೈತಿ. ಇನ್ನು ನೆಕ್ಸ್ಟ್ ಸ್ಪ್ರೇ ಇಮಿಡಿಯೇಟ್ ಆಗಿ ತಗೋದೀನಿ. ಒಂದು ನೀರ್ನ ಕೊಟ್ಟು ಸ್ಪ್ರೇನ ತಗೋತೀನಿ, ಇಲ್ಲ ಅಂದ್ರೆ ಗಳೆನ ಹಾಕಿ ಸ್ಪ್ರೇನ ತಗೋತೀನಿ. ಯಾವ್ದಪ್ಪ ಅಂದ್ರ ಮತ್ತೆ ರಿಪೀಟ್ ನಮ್ಮ ಸ್ಪೆಷಲ್ ಗನ್ನ ಸ್ಪೆಷಲ್ ನ ತಗೊಂಡ
ನಾ ಈಗ ನೆಕ್ಸ್ಟ್ ಯೂಸ್ ಮಾಡೋನಿರಲ್ಲ ಇವಂತೂ ಫರ್ಟಿಲೈಸರ್ ಏನದಾವ್ರಲ್ಲ ಇವಂತೂ ಹೆವಿ ರಿಸಲ್ಟ್ ನ ಕೊಡೋ ಇರ್ತಾವು. ಸೊ ಹೆವಿ ರಿಸಲ್ಟ್ ನ ಯಾವ ರೀತಿಯಾಗಿ ಕೊಡ್ತಾವು ಏನಿಲ್ಲ ಅಂತ ನೋಡಾಕ ನೀವಪ್ಪ ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಕುವಂತ ಪ್ರತಿಯೊಂದು ವಿಡಿಯೋನ ನೋಡ್ಬೇಕು. ಆಮೇಲೆ ನಮ್ಮ ಚಾನೆಲ್ ಒಳಗ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ ನಾವು ಮಾಡೋರ್ದೇವು. ಏನಪ್ಪಾ ಅಂದ್ರೆ ಈಗ ನಮ್ಗೆ ಎಲ್ಲಾ ಕಡೆ ವಿಸಿಟ್ ಕೊಡಕ್ ಆಗತ್ತಿಲ್ಲ, ಯಾಕಂದ್ರೆ ಕಾರಣಾಂತರ ಏನೋ ಕೆಲಸ ಬಂದಿರ್ತಾವ, ಸ್ವಂತ ಹೊಲಾನು ಇರ್ತೈತಿ, ಎಲ್ಲಾನು ಇರ್ತೈತಿ. ಕಾರಣಾಂತರಗಳಿಂದ ನಮ್ಗ ವಿಸಿಟ್ ನ ಕೊಡಕ್ ಆಗತ್ತಿಲ್ಲ. ಅದಕ್ಕೆ ನಾವ್ ಏನ್ ಮಾಡೋರ್ದೇವಪ್ಪ ಅಂದ್ರ ಒಂದು ಊರಿಗೆ ಒಬ್ಬರನ್ನ ತಗೊಂಡ ನಾವ ಅವ್ರಿಗೆ ಒಂದು ವೀಕ್ ಒಳಗ 2-3 ಸರ್ತಿ ನಾವು ಅವ್ರಿಗೆ ವಿಡಿಯೋ ಕಾಲ್ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನ್ ಮಾಡ್ಬೇಕು, ರೈತರಿಗೆ ಹೆಂಗ ಅವ್ರ ಹೊಲಗಳನ್ನ ವೀಕ್ಷಣೆ ಮಾಡ್ಬೇಕು, ಆಮೇಲೆ ಕಬ್ಬಿನೊಳಗೆ ಏನೇನ್ ರೋಗ ಬಂದ್ರೆ ಏನೇನ್ ಚೇಂಜಸ್ ಆಗ್ತೈತಿ ಅಂತ ಹೇಳಿ ನಾವು ಒಂದು ಅವ್ರಿಗೆ ಕ್ಲಾಸ್ನ ಅಂದ್ರ ಟ್ರೈನ್ ನ ಕೊಟ್ಟು ಅವ್ರನ್ನ ನಿಮ್ಮ ವಿಸಿಟ್ ಗ ಕಳಿಸ್ಬೇಕಂತ ಪ್ಲಾನ್ ಹಾಕ್ಲತ್ತೀವಿ. ಸೊ ಯಾರಿಗೆ ಇಂಟ್ರೆಸ್ಟ್ ಐತ್ರಲ್ಲ ನೀವು ಈ ಇದಕ್ಕೆ ಜಾಯ್ನ್ ಆಗ್ಬೋದು. ಇದಕ್ಕೇನಂತ ಯಾವುದೇ ರೀತಿಯಾಗಿ ಫೀಸ್ ಅದು ಏನ್ ಇರಂಗಿಲ್ರಿ. ಇದಕ್ಕೆ ಜಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾನು ಒಂದು ವಿಡಿಯೋ ಹಾಕ್ತೀನಿ, ಅದ್ರೊಳಗ ಫಾರ್ಮ್ ನ ಕಳಿಸಿರ್ತೀನಿ. ಆ ಫಾರ್ಮ್ ನ ನೀವು ಜಸ್ಟ್ ಫಿಲ್ ಮಾಡ್ರಿ ಅಂದ್ರೆ ನಿಮ್ಗ ನಾನು ಜೂಮ್ ಲಿಂಕ್ ಅಥವಾ ಯೂಟ್ಯೂಬ್ ಒಳಗ ಲೈವ್ ನ ಕೊಡ್ತೀನಿ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನೆಲ್ಲ ನೋಡ್ಕೊಂಡು ರೈತರ ಹೊಲಗಳಿಗೆ ನೀವು ವಿಸಿಟ್ ನ ಕೊಟ್ಟು ನಿಮ್ದು ಅಟ್ಲೀಸ್ಟ್ ನಿಮ್ದು ಟ್ರಾವೆಲ್ ಖರ್ಚು ಏನಿರ್ತದಲ್ಲ, ಗಾಡಿ ಎಣ್ಣೆ ಅಥವಾ ಏನ್ರಿ ನೀವು ಒಂದು 200 ಸಮೀಪ ಇದ್ದವ್ರ 100-200 ನೀವು ತಗೊಂಡು ವಿಸಿಟ್ ನ ಕೊಟ್ಟು ನಮ್ಗೆ ಹೇಳಿ ಅಂದ್ರೆ ಅವ ಸ್ಪ್ರೇಗಳನ್ನ ನಿಮ್ಗೆ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಅವು ಸ್ಪ್ರೇಗಳನ್ನ ನೀವು ರೈತರಿಗೆ ರೆಕಮೆಂಡ್ ಮಾಡಿರಿ ಅಂದ್ರೆ ರೈತರು ಏನಪ್ಪಾ ಅಂದ್ರೆ ರೈತರು ಡೆವಲಪ್ಮೆಂಟ್ ಆಗ್ತಾರ. ಆಮೇಲೆ ನೀವು ಡೆವಲಪ್ಮೆಂಟ್ ಆಗ್ತೀರಿ, ಜಾಸ್ತಿ ಕಮ್ಯುನಿಕೇಶನ್ ಆಗ್ತೈತಿ, ನಿಮಗೆ ರೈತರ ಪರಿಚಯ ಆಗ್ತಾರ. ಮತ್ತೊಂದೇನಪ್ಪಾ ಅಂದ್ರೆ ಯಾವ್ದೇ ರೀತಿಯಾಗಿ ಇವ್ರ ಟ್ರೈನ್ ತಗೊಂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಹೋಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹೋಗೋದಾದ್ರ ದಯವಿಟ್ಟು ನೀವು ಬರಾಕ್ ಹೋಗ್ಬೇಡ್ರಿಪ್ಪ ನಮ್ಮ ಕಡೆ. ಯಾಕಪ್ಪ ಅಂದ್ರೆ ನಮ್ಮ ರೈತರಿಗೆ ನಾವು ಉಳಿಸ್ಬೇಕು, ಕಮ್ಮಿ ಖರ್ಚೊಳಗೆ ಮಾಡಿಸ್ಬೇಕಂತ ಹೇಳಿ ಈ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಾಯ್ತು. ನೀವು ನೆಟ್ವರ್ಕ್ ಮಾರ್ಕೆಟಿಂದ ಹೋಗಿ 200 ರೂಪಾಯಿ ಔಷಧ 2000-3000 ಮಾಡಕ್ ಹೋದ್ರಂದ್ರೆ ನಾವು ನಮ್ಮ ಮೇಲೆ ಇರುವಂತ ನಂಬಿಕೆ ಏನ್ ರೈತರು ಇರ್ತದಲ್ಲ ಅದನ್ನ ಕಳ್ಕೊತಾರು. ಅದಕ್ಕಾಗಿ ಆ ಕೆಲಸನ ಬೇಡ. ಸೊ ನೋಡ್ಬೋದಾಗಿ ಒಂದು ಹೇಳ್ಬಿಡ್ತೀನಿ, ಏನಪ್ಪಾ ಅಂದ್ರೆ ಈ ಗ್ರೋತ್ ನ ನೀವು ಪಡ್ಕೋಬೇಕಾಗಿತ್ತಂದ್ರೆ ಒಂದೇ ಮಾಡ್ಬೇಕ್ರಿ, ಏನೂ ಖರ್ಚು ಮಾಡಬೇಡ್ರಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೋರಿ, ಆದಷ್ಟು ರೈತರಿಗೆ ಶೇರ್ ಮಾಡ್ರಿ. ಈ ವಿಡಿಯೋದಕ್ಕ ಎಲ್ರಿ 10,000ಕ್ಕಿಂತ ಜಾಸ್ತಿ ಜನ ವಿಡಿಯೋ ನೋಡ್ರು ಮತ್ ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರ ಒಂದು ಟಿಪ್ಸ್ ನ ಹೇಳ್ತೀನಿ. ಯಾಕಂದ್ರೆ ನಾ ನಿಮ್ಗೆ ಹೆಲ್ಪ್ ಮಾಡತ್ತೀನಿ ಅಂದ್ರೆ ನೀವು ನನಗೆ ಹೆಲ್ಪ್ ಮಾಡ್ಬೇಕಾಗ್ತೈತಿ. ಆದಷ್ಟು ನಿಮಗ್ ಪರಿಚಯ ಅವ್ರನ್ನ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಸ್ರಿ. ಇದು ಸಬ್ಸ್ಕ್ರೈಬ್ ಏನ್ರೆ ಜಾಸ್ತಿ ಆದ್ರೂ ವ್ಯೂಸ್ ಜಾಸ್ತಿ ಬರ್ತಂದ್ರೆ ನಿಮ್ಗೆ ಇಂಥ ಟಿಪ್ಸ್ ಕೊಡ್ತೇನಲ್ಲ ನೆಕ್ಸ್ಟ್ ದಿನ ನೀವು ಬರೀ 1 ತಿಂಗಳೊಳಗ 2 ತಿಂಗಳ ಕಬ್ಬಿನ ಗ್ರೋತ್ ಆಗತ್ತಲ್ಲ ಅದನ್ನ ಬರೀ 15 ದಿವಸದಿಂದ 1 ತಿಂಗಳೊಳಗೆ ನೀವು ಆರಾಮಾಗಿ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನಂದು ಒಂದು ಎಕ್ಸ್ಪೆಕ್ಟೇಷನ್ ಐತಿ, ಏನಪ್ಪಾ ಅಂದ್ರೆ ನೀವು ನಂಗೆ ಸಬ್ಸ್ಕ್ರೈಬರ್ ಕೊಡ್ರಿ, ವ್ಯೂಸ್ ಕೊಡ್ರಿ, ಆದಷ್ಟು ಇನ್ನೂ ರೈತರಿಗೆ ನಮ್ಮ ಚಾನೆಲ್ ನ ರೆಕಮೆಂಡ್ ಮಾಡ್ರಿ. ಆಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನ ನೀವು ಕೊಡಬಹುದು, ಇಲ್ಲ ವಿಡಿಯೋ ನೀವು ಡೈರೆಕ್ಟ್ ಲಿಂಕ್ ಕಳ್ಸಿರಂದ್ರ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗ ಅದ್ ನಂಬರ್ ನ ಇರ್ತೈತಿ. ಸೊ ಸಿಗೋನು ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. 265 ಅಷ್ಟೇ ಅಲ್ಲ, ಇನ್ನು ಯಾವ್ದು ಕಬ್ಬಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ. ನಿಮಗೆ ಏನ್ ಬೇಕಲ್ಲ ಕಬ್ಬಿನೊಳಗ ಎಲ್ಲ ಡೆವಲಪ್ಮೆಂಟ್ ನ ಮಾಡ್ತೀವಿ. ಜಸ್ಟ್ ನಮ್ಮ ವಿಡಿಯೋನ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ.